ದೇವಸ್ಥಾನದ ದಾನಕ್ಕೆ ಸಂಬಂಧಿಸಿರೋರ್ ಹೆಸರನ್ನ ಶಿಲಾಫಲಕದ ಮೇಲೆ ಬರಿತೀರಾ ಅಲ್ವಾ? ಬರಿತೀವಮ್ಮ. ಹಾಗಾದ್ರೆ ನಮ್ ಅತ್ತೆ ಮಾವನ್ ಹೆಸರನ್ನ ಮೊದಲನೇ ಸಾಲಲ್ಲೇ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಬರಿಬೇಕು. ಖಂಡಿತವಾಗ್ಲೂ ಅಮ್ಮ. ಸರಿ, ನೀವು ಕೂತ್ಕೊಳ್ಳಿ, ನಾನು ಹೋಗಿ ದುಡ್ಡು ತಗೊಂಡ್ ಬರ್ತೀನಿ. ಸರಿನಮ್ಮ. ಬನ್ನಿ ಕೂತ್ಕೊಳ್ಳಿ. ಬಾಬಾ ಸೈಡ್ಗೆ ಹೋಗಿ ಬಾಬಾ, ಏನ್ ನೋಡ್ತಾ ಇದೀಯಾ? ನೀವು ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ನೀವು ಕೂಡ ಕೂತ್ಕೊಳ್ಳಿ. ನೀವು ಆ ಕಡೆ ಕೂತ್ಕೊಳ್ಳಿ. ಇಲ್ಲಿ ನೋಡಿ, ಹೆಸರು ಬರೆಯುವಾಗ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರಿಬೇಕು. ಅರ್ಥ ಆಯ್ತಲ್ಲ? ಆಯ್ತು ಸರ್. ದೊಡ್ಡದಾಗಿ ವೇದವತಿ, ದೊಡ್ಡದಾಗಿ ಪ್ರಸಾದ್ ರಾವ್. ಸರಿ ಸರ್. ಸಾಧ್ಯ ಆದ್ರೆ ಕೆಳಗಡೆ ದೊಡ್ಡದಾಗಿ ನಿಹಾರಿಕಾ, ಎರಡನೇ ಸೊಸೆ, ಇದನ್ನ ಕೂಡ ಬರೆಸ್ಬೇಕು. ಆಯ್ತು ಸರ್. ಸಾಧ್ಯ ಆದ್ರೆ ಅದ್ರ ಕೆಳಗೆ ಚಿಕ್ಕದಾಗಿ ಕೃಷ್ಣ ಅಂತ, ಎರಡನೇ ಮಗ ನಿಹಾರಿಕನ್ ಗಂಡ, ಅದನ್ನ ಬ್ರಾಕೆಟ್ ಅಲ್ಲಿ ಕೂಡ ಬರ್ಸ್ಬಿಡಿ ದೊಡ್ಡದಾಗಿ. ಅದೇನಾದ್ರೂ ಹೆಸರ ಅಂಗಡಿ ಸಾಮಾನುಗಳ ಅಷ್ಟು ಲಿಸ್ಟ್ ಹೇಳ್ತಿದ್ಯಾ? ಬಾಬಾ ನೀನ್ ಸುಮ್ನಿರು, ಕಾಮಿಡಿ ಮಾಡ್ಬೇಡ. ನೀನ್ ಯಾಕೆ ಬಂದೆ? ಯುವರಾಣಿ ಆಗಿರೋ ನಾನು ನನ್ನ ರಹಸ್ಯ ಮಂದಿರದಲ್ಲಿ ಇರ್ಬೇಕಾದ್ರೆ ನನ್ನ ಅನುಮತಿ ಇಲ್ದೇನೆ ಇತರರು ಒಳಗಡೆ ಪ್ರವೇಶಿಸಬಾರ್ದು. ಹೊರಗೆ. ಇದನ್ ನೋಡಿ ತುಂಬಾ ಆಸೆ ಪಡ್ತಿರೋ ಹಾಗಿದೆ. ಭವಿಷ್ಯದಲ್ಲಿ ಸ್ವಂತ ಆಗುವಂತ ಆಸ್ತಿ ಮೇಲೆ ಆಸೆ ಇರ್ಬೇಕಲ್ವಾ ಮತ್ತೆ? ಅಷ್ಟಕ್ಕೂ ನನ್ನ ಟಾರ್ಗೆಟೇ ಇದು. ನಿನಗ್ ಗೊತ್ತಲ್ವಾ? ಗೊತ್ತಿಲ್ದೇ ಇರೋ ಹಾಗೆ ಯಾಕೆ ಕೇಳ್ತಿದ್ಯಾ? ಅಧಿಕಾರ ದುರುಪಯೋಗ ತುಂಬಾ ಅಪಾಯ. ನಾನು ಅಧಿಕಾರನ ದುರುಪಯೋಗ ಮಾಡ್ಕೋತಾ ಇಲ್ಲ, ಆಧಿಪತ್ಯ. ಟೋಟಲ್ ಆಗಿ ಈ ಫ್ಯಾಮಿಲಿ ಮೇಲೆ ಆಧಿಪತ್ಯ. ನೀವ್ಯಾರೂ ಅನುಭವಿಸಕ್ಕಾಗದೇ ಇರುವಂಥ ಆಧಿಪತ್ಯ. ನಿನಗೆ ಜಲಸಿ ಆಗ್ತಿದೆ ಅಲ್ವಾ? ಇಂಥ ವಿಷಯದಲ್ಲಿ ನಾನ್ ಯಾವತ್ತೂ ಜಲಸಿ ಫೀಲ್ ಆಗಿಲ್ಲ, ಆಗೋದೂ ಇಲ್ಲ. ಯಾಕೆ ಅಂದ್ರೆ ನಂಗ್ ನಿನ್ನ ಹಾಗೆ ಇದ್ರ ಮೇಲೆ ಆಸೆ ಇಲ್ಲ, ದೋಚ್ಕೋಬೇಕು ಅನ್ನೋ ಸ್ವಾರ್ಥ ಇಲ್ಲ. ಗುಳ್ಳೆ ನರಿ ಹಾಗೆ ಅವಕಾಶಕ್ಕೋಸ್ಕರ ಕಾಯ್ತಾ ಇಲ್ಲ. ನಂದು ಅತ್ತೆ ತರ ಜಾತಕ ಆಗಿದ್ರೂನು ನಾನೇನು ಆಶಿಸ್ತಾ ಇರ್ಲಿಲ್ಲ. ನಾನು ರಕ್ತ ಸಂಬಂಧಕ್ಕೆ ಮಾತ್ರನೇ ಬೆಲೆ ಕೊಡೋದು. ಸರಿ ಸರಿ ಬಿಡು, ಏನೇನೋ ಅನ್ಕೋತಾ ಇರ್ತೀವಿ, ಎಲ್ಲ ಆಗತ್ತಾ ಹೇಳು? ನನಗೋಸ್ಕರ ಕೆಳಗಡೆ ಟ್ರಸ್ಟ್ ಅವ್ರು ವೇಟ್ ಮಾಡ್ತಾ ಇದ್ದಾರೆ, ನಾನು ಹೋಗಿ ಅವ್ರಿಗೆ ದುಡ್ಡು ಕೊಡಬೇಕು. ನೋಡ್ ನಿಹಾರಿಕಾ, ಅತ್ತೆಯವ್ರನ್ನ ಕೇಳ್ದೆ ಈ ತರ ನಿರ್ಧಾರ ತಗೊಳ್ಳೋದು ಸರಿಯಲ್ಲ. ಅನುಮತಿ ಕೇಳೋ ಅಗತ್ಯ ಇಲ್ಲ ಅಂತಾನೆ ಅಲ್ವಾ ಬೀಗದ ಕೈ ನನ್ನ ಕೈಲಿ ಕೊಟ್ಟಿರೋದು? ಬೀಗದ ಕೈನ ಕೊಟ್ಟಿರೋದು ನಿನ್ ಕೈಯಾರೆ ಎಲ್ಲಾನು ನಡಿಬೇಕು ಅಂತಾನೆ ಹೊರತು ಹೇಳ್ದೇನೆ ಮಾಡ್ಬೇಕು ಅಂತಲ್ಲ. ಇಷ್ಟ ಬಂದ ಹಾಗೆ ಖರ್ಚು ಮಾಡು ಅಂತಾನೂ ಅಲ್ಲ. ನಾನೇನ್ ನನ್ನ ಸ್ವಂತ ಖರ್ಚಿಗೋಸ್ಕರ ಇದನ್ನೆಲ್ಲ ಉಪಯೋಗಿಸ್ಕೋತಾ ಇದ್ದೀನ? ನಾನೇನ್ ಮಾಡ್ಬೇಕು ಅದು ನನಗೆ ಚೆನ್ನಾಗಿ ಗೊತ್ತು, ನನಗೆ ಹೇಳೋ ಅವಶ್ಯಕತೆ ಇಲ್ಲ. ಬ್ರದರು, ಏನಣ್ಣ? ದುಡ್ಡು ತರೋದಕ್ಕೆ ನನ್ನ ಹೆಂಡತಿ ಹೋಗಿದ್ದಾಳೆ, ಅಷ್ಟು ಸಾಕಲ್ವಾ? ನಿನ್ನ ಹೆಂಡತಿ ಏನಕ್ಕೆ ಹೋದ್ಲು? ನಿನ್ನ ಹೆಂಡತಿ ಫಸ್ಟ್ ಟೈಮ್ ತುಂಬಾ ದೊಡ್ಡ ಮನ್ಸು ಮಾಡಿದಾಳೆ ಅಲ್ವಾ? ದೊಡ್ಡ ಅಮೌಂಟ್ನ ತಂದ್ರೆ ಹೊರಕ್ಕಾಗಲ್ಲ ಅಂತ ನನ್ನ ಹೆಂಡತಿ ಹೋಗಿದ್ದಾಳೆ. ಶ್ರೀಕರ್ ಬಾಮೈದ ದೊಡ್ಡ ಪಂಚೆ ಹೊಡೆದ ನೋಡಿ. ನಿಹಾರಿಕಾ ಹೋಗಿ ತುಂಬಾ ಹೊತ್ತಾಯ್ತು, ಇನ್ನೂ ಯಾಕೆ ಬಂದಿಲ್ಲ? ವಾಟ್ ಎ ಕಾಂಬಿನೇಷನ್. ಎಷ್ಟು ತಗೊಂಡು ಬಂದೆ ನಿಹಾರಿಕಾ?
1,001 ರೂಪಾಯಾ? ಅವಳ ರೇಂಜ್ಗೆ ಅಷ್ಟು ಕಡಿಮೆ ತಗೊಂಡ್ ಬಂದಿರಲ್ಲ ಬಿಡಿ. ಒಂದ್ 5,000 ಆದ್ರೂ ತಂದಿರ್ತಾಳೆ. ನಾನೇನೋ ಒಂದ್ 10,001 ರೂಪಾಯಿ ಆದ್ರೂ ತಂದಿರ್ತಾಳೆ ಅನ್ಕೊಂಡಿದೀನಿ. 10,001 ರೂಪಾಯಿಗೆ ದೊಡ್ಡ ದೊಡ್ಡ ಅಕ್ಷರಗಳಲ್ಲಿ ಶಿಲಾಫಲಕದ ಮೇಲೆ ಹೆಸರು ಬರೀತಾರಾ ಏನು? ಡಾರ್ಲಿಂಗ್, ನೀನ್ ಹೇಳು. 2 2,000ನಾ? ಅಲ್ಲ, 2 ಲಕ್ಷ. ಎರಡು ಲಕ್ಷನಾ? ಎರಡು ಲಕ್ಷ ಅಂದ್ರೆ ತುಂಬಾ ಜಾಸ್ತಿ ಅಲ್ವಾ? ದೇವಸ್ಥಾನಕ್ಕೆ ಎಷ್ಟೇ ಕೊಟ್ರು ಕಡಿಮೆನೇ ಆಗತ್ ವಸಂತ ಅವ್ರೆ. ಹೌದೌದು, ಅಮ್ಮ ಆಗಿದ್ದಿದ್ರೆ 2ಕ್ಕೆ 2 ಸೇರಿಸಿ 4 ಕೊಡ್ತಾ ಇದ್ರು. ಏನಾಗಿದೆ ನಿಹಾರಿಕಾ ನಿನ್ಗೆ? ಯಾಕಾಗ ಹೇಳ್ದೆ? ನಂಬೇಕು ಅನಿಸ್ತಿಲ್ಲ. ನಮ್ದು ದೇವರಿಗೆ ತುಂಬಾ ಗೌರವ ಕೊಡುವಂಥ ಕುಟುಂಬ. ಬಡವ್ರ ಮನೆ ಮಗಳ ಮದ್ವೆಗಾದ್ರೂ ಸರಿ, ಯಾರಾದ್ರೂ ಹಾಸ್ಪಿಟಲಲ್ಲಿ ಇದ್ರೂ ಸರಿ, ಇಂಥ ದೇವಸ್ಥಾನದ ನಿರ್ಮಾಣಕ್ಕಾದ್ರೂ ಸರಿ, ಜಾಸ್ತಿ ದುಡ್ಡು ಸಹಾಯ ಮಾಡ್ತಾರೆ ಅಂತ ನಮ್ ಕುಟುಂಬಕ್ಕೆ ಹೆಸರಿದೆ ಅಲ್ವಾ? ಅದಕ್ಕೆ 2 ಲಕ್ಷ ರೂಪಾಯಿ ತಂದಿದ್ದೀನಿ. ನನ್ ಕೈಗೆ ಈ ಮನೆ ಯಜಮಾನಿಕೆ ಬಂದ ಮೇಲೆ ನಾನ್ ದೇವಸ್ಥಾನಕ್ಕೆ ಕೊಡ್ತಾ ಇರೋ ಮೊದಲನೇ ಚಂದ ಇದು. ಅದಕ್ಕೆ ಅತ್ತೆಗೆ ಅವಮಾನ ಆಗದೆ ಇರೋ ಹಾಗೆ ಈ ದುಡ್ಡನ್ನ ದಾನ ಮಾಡ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದೀಯ ನಿಹಾರಿಕಾ. ನನ್ ಫುಲ್ ಸಪೋರ್ಟ್ ನಿನಗೆ. ಕೊಡು ಕೊಡು. ಆಹಾ, ತಗೊಳ್ಳಿ. ಇರು ನಿಹಾರಿಕಾ, ಏನಾಯ್ತು? ದೇವಸ್ಥಾನ ಎಲ್ಲಿ ಕಟ್ತಿದ್ದಾರೆ, ಯಾವ ದೇವಸ್ಥಾನ ಕಟ್ತಿದ್ದಾರೆ, ಅದ್ರ ವಿಷಯ ಏನೋ ತಿಳ್ಕೊಳ್ದೇನೆ ಹೇಗ್ ಕೊಡ್ತಿದ್ಯಾ? ಶ್ರೀಕರ್ ಅವರೇ, ದೇವಸ್ಥಾನ ಎಲ್ಲಾದ್ರೆ ಏನಂತೆ, ಯಾವ ದೇವಸ್ಥಾನ ಆದ್ರೆ ಏನಂತೆ, ಯಾವ ದೇವ್ರಾದ್ರೂ ನಮಗ್ ಒಂದೇ ಅಲ್ವಾ? ನನಗ್ ನಂಬಿಕೆ ಇದೆ. ದಯವಿಟ್ಟು ನೀವು ಅಡ್ಡಿ ಮಾಡಬೇಡಿ. ಅಲ್ಲೋಡಿ, ಅಮ್ಮಮ್ಮ ತಾತ ಬರ್ತಿದ್ದಾರೆ. ಏನಮ್ಮ, ಯಾರಿವರು? ದೇವಸ್ಥಾನ ಕಟ್ತಿದಾರಂತೆ, ಚಂದಾಗೋಸ್ಕರ ಬಂದಿದ್ದಾರೆ ಅತ್ತೆ. ನಮಸ್ಕಾರ ನಮ್ಮ. ನಮಸ್ಕಾರ. ಯಾವ ದೇವಸ್ಥಾನ ಕಟ್ತಿದ್ದೀರಾ? ಶಿವ ದೇವಸ್ಥಾನಮ್ಮ. ಯಾವ ಏರಿಯಾಲಿ? ಚಂದ್ರ ಲೇಔಟಲ್ಲಮ್ಮ. ನಮ್ಮ ಪರವಾಗಿ 2 ಲಕ್ಷ ಚಂದ ಕೊಡ್ಬೇಕು ಅಂತ ಅನ್ಕೊಂಡೆ. ಶಿಲಾಫಲಕದ ಮೇಲೆ ನಿಮ್ ಹೆಸರು ಕೂಡ ಬರ್ಸಿ ಅಂತ ಹೇಳಿದೀನಿ. ಹೆಸರಲ್ಲಿ ಏನಿದೆಯಮ್ಮ, ದೇವ್ರಿಗೆ ನಾವು ಸೇವೆ ಮಾಡಿದ್ರೆ ಸಾಕು. ತುಂಬಾ ಚೆನ್ನಾಗಿ ಹೇಳಿದ್ರಿ ಅಪ್ಪ. ನಾನ್ ದುಡ್ಡು ಕೊಡಕ್ ಹೊರಟಿದ್ರೆ ಯಾಕೆ, ಏನು, ಯಾಕೆ ಇಷ್ಟು ದುಡ್ಡು ಕೊಡ್ತಿದ್ಯಾ ಅಂತ ಅವನೇ ಅವರೆಲ್ಲ ನನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಮಾಡೋದು ಒಳ್ಳೆ ಕೆಲಸ ಆಗಿರ್ಬೇಕಾದ್ರೆ ಕೇಳೋದು ಯಾಕಮ್ಮ? ಕೊಡಮ್ಮ. ನೀವ್ ಹೇಗೂ ಬಂದಿದ್ದೀರಾ ಅಲ್ವಾ, ನಿಮ್ ಕೈಯಾರೇನೆ ಕೊಡಿ ಅತ್ತೆ. ಇಲ್ಲಮ್ಮ, ನೀನೇ ಕೊಡು. ತಗೊಳ್ಳಿ. ನೀವು ತುಂಬಾ ದಾನ ಮಾಡ್ತೀರಿ ಅಂತ ಗೊತ್ತಾಗಿನೇ ನಾವು ಬಂದಿದ್ದಮ್ಮ. ಈಗ ನಾವು ಹೋಗಿ ಬರ್ತೀವಮ್ಮ. ಕುಂಭಾಭಿಷೇಕಕ್ಕೆ ಕರಿತೀವಮ್ಮ, ತಪ್ಪದೇ ಬರಬೇಕು. ಇನ್ನೂ ಏನಾದರೂ ಬೇಕು ಅಂದ್ರೆ ಕೇಳೋಕ್ ಸಂಕೋಚ ಪಡಬೇಡಿ. ಸರಿ ಯಜಮಾನ್ರೆ, ಹೋಗಿ ಬರ್ತೀವಮ್ಮ. ಹೋಗಿ ಬರ್ತೀವಿ. ಒಳ್ಳೆ ಮನಸ್ಸಿಂದ ಒಳ್ಳೆ ಕೆಲಸನ ನನ್ನ ಸೊಸೆ ಮಾಡ್ತಿರ್ಬೇಕಾದ್ರೆ ಎಲ್ಲರೂ ಅಭಿನಂದಿಸ್ಬೇಕು, ಮೆಚ್ಕೋಬೇಕು. ಅರ್ಥ ಆಯ್ತಾ? ಅತ್ತೆಯವರು ಮೆಚ್ಕೋಬೇಕು ಅಂದ್ರಲ್ವಾ? ಶಭಾಷ್ ನಿಹಾರಿಕಾ, ಶಭಾಷ್. ನಿಹಾರಿಕಾದು ದೊಡ್ಡ ಮನಸ್ಸು ಅಂತ ನೀವ್ ಅನ್ಕೊಂತಾ ಇದ್ದೀರಾ. ಆ ಮನ್ಸಲ್ಲಿ ದೊಡ್ಡ ಸ್ವಾರ್ಥನೇ ಇರತ್ತೆ. ಹಲೋ ಅಣ್ಣಂದ್ರ,
ಏನ್ ಸರ್? ಅಬ್ಬಾ ಏನ್ ವಿಷಯ ಸರ್? ಅಬ್ಬಬ್ಬಾ ಹೇಳಿ ಸರ್. ಅಬ್ಬಬ್ಬಬ್ಬಬ್ಬಬ್ಬಾ ಸ್ವಲ್ಪನೂ ಡೌಟ್ ಬರದೇ ಇರೋ ಹಾಗೆ ಎಷ್ಟು ಚೆನ್ನಾಗಿ ನಾಟಕ ಮಾಡಿದ್ರಿ. ಅಷ್ಟಕ್ಕೂ ಯಾವ ಡ್ರಾಮಾ ಕಂಪ್ನಿ? ಡ್ರಾಮಾ ಕಂಪ್ನಿ ಅಲ್ಲ ಸರ್, ನಾವು ಒಟ್ಟಾರದವರು. ಓಹೋ, ಸೀನಿಯರ್ ಮೋಸ್ಟ್ ಜೂನಿಯರ್ ಆರ್ಟಿಸ್ಟು. ಅದಕ್ಕೆ ಸೂಪರ್ ಆಗಿ ಮಾಡಿದ್ರಿ. ಇಲ್ಲಿ ನೋಡಿ, ನಮ್ಮ ಮನೇಲಿ ಒಬ್ಳು ಇದ್ದಾಳೆ, ಅವಳಿಗೆ ಕೂಡ ಅನುಮಾನ ಬರಲಿಲ್ಲ, ಹಾಗೆ ನಾಟಕ ಮಾಡಿದ್ರಿ. ನಾನು ಹೇಳ್ತಾ ಇದ್ದೀನಿ, ಬರ್ದಿಟ್ಕೊಳ್ಳಿ, ನಿಮಗೆ ತುಂಬಾ ಒಳ್ಳೆ ಫ್ಯೂಚರ್ ಇದೆ. ತಗೊಳ್ಳಿ ಸರ್. ಥ್ಯಾಂಕ್ ಯು, ಬಾಯ್. ಸರ್ ಅಯ್ಯೋ, ಇಲ್ಲಿ ನೋಡಿ, ನಾನು ನಿಮಗೆ ಅವಕಾಶ ಕೊಟ್ಟಿದ್ದಕ್ಕೆ ನೀವು ನನ್ನ ಕಾಲಿಗೆ ಬಿದ್ದು ಥ್ಯಾಂಕ್ಸ್ ಹೇಳೋ ಅವಶ್ಯಕತೆ ಇಲ್ವೇ ಇಲ್ಲ. ಅದಕ್ಕಲ್ಲ ಸರ್, ಅದಕ್ಕಲ್ವಾ ಇನ್ನೇನಯ್ಯ? ನಮ್ಮ ಸಂಭಾವನೆ ಸರ್. ಓಹೋ, ಅದಾ? ಒಂದು ನಿಮಿಷ. ತಗೊಳ್ಳಿ. ಥ್ಯಾಂಕ್ ಯು ಸರ್. ಓಕೆ. ಇಲ್ಲಿ ನೋಡಿ, ಇನ್ನೊಂದು ಎಪಿಸೋಡಲ್ಲಿ ಅವಶ್ಯಕತೆ ಇದ್ರೆ ನಾನು ಹೇಳಿ ಕಳಿಸ್ತೀನಿ, ಓಕೆನಾ? ಸರಿ ಆಯ್ತು ಸರ್. ಸರ್. ಬಾಯ್, ಹೊರಡಿ. ಹೇಳು. ಬಂಗಾರ, ನೀನ್ ಮಾಡಿರೋ ಸ್ಕೆಚ್ಚು ಗ್ರ್ಯಾಂಡ್ ಸಕ್ಸಸ್ ಆಗ್ಬಿಡ್ತು. ಫೇಕ್ ಟ್ರಸ್ಟ್ ಮೆಂಬರ್ಸ್ ಹತ್ರ 2 ಲಕ್ಷನ ಕಲೆಕ್ಟ್ ಮಾಡ್ಕೊಂಡೆ. ನಿನ್ನ ಯಾರು ನೋಡ್ಲಿಲ್ಲ ಅಲ್ವಾ? ಯಾರು ನೋಡಿಲ್ಲ. ಸದ್ಯಕ್ಕೆ ಪಬ್ಬಿಗೆ ಕಟ್ಟಬೇಕಾಗಿರೋ ಬಿಲ್ಲನ್ನ ಅಡ್ಜಸ್ಟ್ ಮಾಡಿದ್ವಿ. ಸರಿ, ಯಾರಿಗೂ ಅನುಮಾನ ಬರ್ತಿರೋ ಹಾಗೆ ಸೀದಾ ಮನೆಗೆ ಬಾ. ಓಕೆ. ಅವನಿಗೆ ಕಣ್ಣಿಗೆ ಬೀಳ್ದಿರೋ ಹಾಗೆ ಬಾ. ಅವನಿ ಒಳಗಡೆ ಇದ್ದಾಳೆ ಬಿಡು. ಅವನಿಗೆ ಸ್ವಲ್ಪನೂ ಅನುಮಾನ ಬರದೇ ಇರೋ ಹಾಗೆ ಬರ್ತೀನಿ. ಯು ಡೋಂಟ್ ವರಿ. ಮನೆ ದುಡ್ಡನ್ನ ನಿಹಾರಿಕಾ ಮಿಸ್ಯೂಸ್ ಮಾಡ್ತಿದ್ದಾಳೆ. ಮನೆ ವಾರಸ್ದಾರ ಅವಳಿಗೆ ಹೆಲ್ಪ್ ಮಾಡ್ತಿದ್ದಾನೆ. ಅತ್ತೆ ಕೊಟ್ಟಿರೋ ಯಜಮಾನಿಕೆನ ದುರುಪಯೋಗ ಮಾಡ್ಕೊತಾ ಇದ್ದಾಳೆ. ನಿಹಾರಿಕಾ ಮಾಡ್ತಾ ಇರೋ ಯಜಮಾನಿಕೆನ ಹೇಗಾದ್ರೂ ಕಿತ್ಕೋಬೇಕು. ನಿಹಾರಿಕಾ ಈಗಲೇ ಹೀಗಿದ್ದಾಳೆ, ಮುಂದೆ ನಿಹಾರಿಕಾ ಆಟಗಳು ಹೇಗಿರುತ್ತೋ ಏನೋ. ಸರ್, ಪಂಚಲೋಹದ ವಿಗ್ರಹದ ಬಗ್ಗೆ ಎನ್ಕ್ವೈರಿ ಮಾಡಿದೆ ಸರ್. ಗುಡ್. ಬೇರೆ ಏನಾದರೂ ಇನ್ಫಾರ್ಮೇಶನ್ ಇದೆಯಾ? ಎಸ್ ಸರ್. ದೆನ್ ಶೋ ಮೀ. ಯಾ. Wow, very peculiar. I never seen this kind of idol. Looking so aggressive. ಈ ಆರ್ಟ್ ನೋಡ್ತಿದ್ರೇನೆ ವೆರಿ ಪವರ್ಫುಲ್ ಆಗಿದೆ. ವಾಟ್ ಈಸ್ ದ ನೇಮ್ ಆಫ್ ದಿಸ್? ಐ ಮೀನ್ ಅಮ್ಮವಾರು. ಅನ್ನಪೂರ್ಣ ದೇವಿ. ಅನ್ನಪೂರ್ಣ ದೇವಿ? ಎಸ್ ಸರ್, ಅನ್ನಪೂರ್ಣ ದೇವಿ. ಅಂಡ್ ದಿಸ್ ಈಸ್ ಕಾಲ್ಡ್ ಮೂಗುತಿ. ಮೂಗುತಿ ಈಸ್ ವೆರಿ ಫೇಮಸ್ ಇನ್ ಇಂಡಿಯಾ. ಮೂಗುತಿನಾ? ಗುಡ್. ಇಲ್ಲಿಯವರೆಗೂ ನಾವು ಕಲೆಕ್ಟ್ ಮಾಡಿರೋ ಎಲ್ಲ ವಿಗ್ರಹಗಳಿಗಿಂತ ಇದು ತುಂಬಾ ಚೆನ್ನಾಗಿದೆ. ಇದರ ಬೆಲೆ ಕೂಡ ಕೋಟಿ ಲೆಕ್ಕದಲ್ಲೇ ಇರುತ್ತೆ ಸರ್. ಇದು ಎಲ್ಲಿ ಇದೆ ಹೇಳಿ? ಯಾರ ಹತ್ತಿರ ಇದೆ ಹೇಳಿ? ನೋ ಐಡಿಯಾ ಸರ್. ಇಮಿಡಿಯೇಟ್ ಆಗಿ ಇದರ ಬಗ್ಗೆ ಎನ್ಕ್ವೈರಿ ಮಾಡಿ. ಯಾವ ಸಿಟಿಯಲ್ಲಿದ್ರು, ಯಾವ ಟೌನಲ್ಲಿದ್ರು, ಯಾವ ವಿಲೇಜಲ್ಲೇ ಇದ್ರು ತಕ್ಷಣ ಹೋಗೋಣ. ಓಕೆ ಸರ್. ಇದು
ಯಾರ ಹತ್ರ ಇರುತ್ತೋ ಅವರ ಹತ್ತಿರ ಹೋಗಿ ಕಿತ್ತುಕೊಳ್ಳೋಣ. ಕೊಡದೆ ಹೋದ್ರೆ ಸಾಯಿಸ್ಬಿಡೋಣ. ಓಕೆ? ಓಕೆ ಸರ್. ಅನ್ನಪೂರ್ಣಾ ದೇವಿ, ವಿ ವಿಲ್ ಕ್ಯಾಚ್ ಯು. ಕಾವ್ಯ, 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 ಕಾವ್ಯ. ಈ ಟೈಮಲ್ಲಿ ಯಾಕೆ ನಮ್ಮನೆಗೆ ಬಂದಿದ್ಯಾ? ಇನ್ನೇನ್ ಮಾಡ್ಲಿ, ನಿನ್ನ ನೋಡ್ಬೇಕು ಅನ್ನಿಸ್ತು. ಕಾಲ್ ಮಾಡಿದ್ರೆ ಬರ್ಬೇಡ ಅಂತ್ಯ, ಅದಕ್ಕೆ ಧೈರ್ಯ ಮಾಡಿ ಬಂದ್ಬಿಟ್ಟೆ. ನಮ್ಮ ಅಮ್ಮಮ್ಮಂಗೆ ಗೊತ್ತಾಯ್ತು ಅಂದ್ರೆ ಇಬ್ರನ್ನು ಸಾಯಿಸ್ಬಿಡ್ತಾಳೆ. ಹೊರಟೋಗು. ನಾನು ನಾಳೆ ನಿನ್ನ ರೂಮ್ ಹತ್ರನೇ ಬರ್ತೀನಿ. ಪ್ಲೀಸ್ ಈಗ ಹೋಗು. ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಹೋಗ್ತೀನಿ ಪ್ಲೀಸ್. ಅವತ್ತು ನಮ್ಮಿಬ್ರನ್ನ ಐಸ್ ಕ್ರೀಮ್ ಪಾರ್ಲರ್ ಹತ್ರ ನೋಡಿದ್ ನಮ್ಮ ಅವನಿ ಅತ್ತೆ ಮನೆಗೆ ಕರ್ಕೊಂಡು ಬಂದು ದೊಡ್ಡ ರಾದ್ದಾಂತಾನೆ ಮಾಡಿದ್ಲು. ಯಾವುದೋ ರೀತಿಲಿ ಮ್ಯಾನೇಜ್ ಮಾಡಿ ತಪ್ಪಿಸ್ಕೊಂಡೆ. ರಿವರ್ಸ್ ಅಲ್ಲಿ ನಮ್ಮ ಅತ್ತೆಗೆ ಬಯಸ್ದೆ. ಇವಾಗೇನಾದ್ರೂ ನೋಡಿದ್ಲು ಅಂದ್ರೆ ಎಲ್ಲರ ಮುಂದೆ ಸಿಕ್ಕಾಕ್ಸ್ತಾಳೆ. ಎಲ್ರು ಮಲಗಿರ್ತಾರೆ ಅಲ್ವಾ? ನಿದ್ದೇಲ್ ಕೂಡ ಎಚ್ಚರವಾಗಿರ್ತಾಳೆ ಅವಳು. ನಮ್ಮ ಮನೆಗೆ ದೊಡ್ಡ CC ಕ್ಯಾಮ್ರಾನೇ ಅವಳು. ನನ್ನ ಮಾತು ಕೇಳು ಪ್ಲೀಸ್, ಹೊರಟೋಗು. ನಿನ್ಗೋಸ್ಕರ ಇಷ್ಟು ಕಷ್ಟಪಟ್ಟು ಬಂದ್ರೆ ಹೊರಟೋಗು ಅಂತಿದ್ಯಲ್ಲ ನೀನು. ಇನ್ನು ಎಷ್ಟು ದಿನ ಹೀಗೆ ಇರೋದು? ನಮ್ಮ ವಿಷಯ ಹೇಳ್ಬಿಡೋಣವಾ? ಟೈಮ್ ನೋಡ್ಕೊಂಡು ಹೇಳೋಣ ಬಿಡು. ತಂದೆ ನಿನಗೆ ಕೈ ಮುಗಿತೀನಿ. ಪ್ಲೀಸ್ ಹೊರಟೋಗು. ಪ್ಲೀಸ್ ಬೇಬಿ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಹೇಳಿದ್ರೆ ಅರ್ಥ ಆಗಲ್ವಾ? ನೀನೇ ಅರ್ಥ ಮಾಡ್ಕೋತಾ ಇಲ್ಲ. ಪ್ಲೀಸ್ ಇಲ್ಲಿಂದ ಹೋಗು. ಏನಾಯ್ತು? ಇಷ್ಟೊತ್ತಲ್ಲಿ ನನ್ನ ರೂಮಿಗೆ ಯಾಕೆ ಬಂದೆ? ನಿನ್ ರೂಮಿಂದ ಮಾತ್ ಕೇಳಿಸ್ತು. ಯಾರು ಬಂದಿದ್ರು? ನಿನಗೇನಾದ್ರೂ ಹುಚ್ಚ? ಇಷ್ಟೊತ್ತಲ್ಲಿ ನನ್ನ ರೂಮಿಗೆ ಯಾರೋ ಬರೋದು ಅಂದ್ರೆ ಏನು? ಈ ಟೈಮಲ್ಲಿ ನನ್ನ ರೂಮ್ಗೆ ಬೆಕ್ಕು ಕೂಡ ಬರಲ್ಲ. ಮತ್ತೆ ಗಂಡ್ಸಿನ ಧ್ವನಿ ಕೇಳಿಸ್ತು. ಅದು ಮೊಬೈಲಲ್ಲಿ ಮೂವಿ ನೋಡ್ತಿದ್ದೀನಿ, ಆ ವಾಯ್ಸೇ ಆಗಿರುತ್ತೆ. ನೀನ್ ಎಷ್ಟು ದೊಡ್ಡ ಸುಳ್ಳು ಹೇಳ್ತಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಯಾಕೆ ನನ್ನನ್ನು ಅನುಮಾನಿಸ್ತಿದ್ಯಾ? ಅಮ್ಮಮ್ಮನ ಹತ್ರ ಹೇಳು ಅಂತೀಯಾ? ನೀನ್ ನನಗೆ ಸಿಕ್ಕಾಕೊಂಡಿದ್ದೀನ ನಾನೇ ಹೋಗಿ ಹೇಳ್ತೀನಿ. ನಿನ್ ಬಾಯ್ ಫ್ರೆಂಡ್ ಜೊತೆ ನೋಡ್ದಾಗಿಂದ ನಿನ್ ಮೇಲೆ ಒಂದು ಕಣ್ಣಿಟ್ಟಿದ್ದೀನಿ. ಯಾವತ್ತೋ ಒಂದಿನ ಸಿಕ್ತೀಯ ಬಿಡು. ವೇದವತಿಯವ್ರ ಕುಟುಂಬ ಅಂದ್ರೆ ದೇವಸ್ಥಾನ ಅಂತಾರೆ. ಆ ಥರ ದೇವಸ್ಥಾನದಲ್ಲಿ ಕಳ್ಳರು ಜಾಸ್ತಿ ಆಗಿದ್ದಾರೆ. ಸಿಕ್ಕಾಕೊಳ್ದೇ ಇರೋವರೆಗೂ ಎಲ್ಲರೂ ದೊರೆಗಳೇ. ಸಿಕ್ಕಾಕೊಂಡ್ಮೇಲೆ ಇರತ್ತೆ. ಏನೇನೋ ಊಹಿಸ್ಕೊಂಡು ನಿನ್ಗಿಷ್ಟ ಬಂದಾಗ ಮಾತಾಡ್ಬೇಡ. ನಿನ್ನಿಂದ ಈ ಮನೆ ಕೆಟ್ಟ ಹೆಸರು ಬಂತು ಅಂದ್ರೆ ಮಾತ್ರ ನಾನ್ ಸುಮ್ಮನೆ ಇರಲ್ಲ.